ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 9.1 ಅನ್ನು ಬಿಡಿಸ್ತಾ ಇದ್ದೀವಿ. ಇಲ್ಲಿಯವರೆಗೆ ನಾವು ಪ್ರಶ್ನೆ ಸಂಖ್ಯೆ 9 ಅನ್ನು ಬಿಡಿಸಿದ್ದೇವೆ. ಆ ಎಲ್ಲ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ಒಮ್ಮೆ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 10 ಅನ್ನು ಬಿಡಿಸೋಣ. 80 ಅಡಿ ಅಗಲವುಳ್ಳ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ. ಅವುಗಳ ನಡುವಿನ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಅಂಶಗಳಿಗೆ ಅನುಗುಣವಾಗಿ ನಾನು ಈ ರೀತಿ ಒಂದು ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ. ಇಲ್ಲಿ AB ಮತ್ತು CD ಎರಡು ಕಂಬಗಳ ಎತ್ತರಗಳು. ಇಲ್ಲಿ O ಬಿಂದುವಿನಿಂದ ಉನ್ನತ ಕೋನವನ್ನು ಪರಿಗಣಿಸಲಾಗಿದೆ. ಇಲ್ಲಿ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ BDಯು 80 ಅಡಿ ಅಗಲವುಳ್ಳ ರಸ್ತೆಯಾಗಿದೆ. ಇಲ್ಲಿ ಈ ರಸ್ತೆಯ ಮೇಲಿನ ಬಿಂದು O ಆಗಿದೆ. ಹೌದು, ಈ ರಸ್ತೆಯ ಎರಡೂ ಬದಿಗಳಲ್ಲಿ ಅಂದರೆ B ಮತ್ತು D ಗಳಲ್ಲಿ ಎರಡೂ ಬದಿಗಳಲ್ಲಿ ಒಂದು ಸಮ ಎತ್ತರವಿರುವ ಎರಡು ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ. ಅಂದರೆ ಇಲ್ಲಿ AB ಮತ್ತು CD ಅಭಿಮುಖವಾಗಿವೆ ಮತ್ತು ಒಂದೇ ಎತ್ತರವನ್ನು ಹೊಂದಿವೆ. ಇಲ್ಲಿ ರಸ್ತೆಯ ಮೇಲಿನ ಈ ಬಿಂದುವಿನಿಂದ ಕಂಬ ABಯ ಮೇಲ್ತುದಿಯ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ. ಅದೇ ಈ ರಸ್ತೆಯ ಮೇಲಿನ ಇದೇ ಬಿಂದುವಿನಿಂದ ಈ ಕಂಬ ಅಂದರೆ CD ಕಂಬದ ಮೇಲ್ತುದಿಯ ಉನ್ನತ ಕೋನವು 30 ಡಿಗ್ರಿ ಆಗಿರುತ್ತದೆ. ಇವಾಗ ನಾವು ಕಂಬಗಳ ಎತ್ತರ ಅಂದರೆ AB ಮತ್ತು CD ಎತ್ತರವನ್ನು ಕಂಡುಹಿಡಿಯಬೇಕು. ನಂತರ ಈ ಕಂಬ ಮತ್ತು ರಸ್ತೆಯ ಮೇಲಿನ ಈ ಬಿಂದುವಿನ ನಡುವಿನ ದೂರ ಮತ್ತು ಅದೇ ರೀತಿ ರಸ್ತೆಯ ಮೇಲಿನ ಈ ಬಿಂದುವಿನಿಂದ ಈ ಕಂಬಕ್ಕಿರುವ ದೂರ ಅಂದರೆ DO ಮತ್ತು BO ಬೆಲೆಯನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ತ್ರಿಭುಜ ABO ನಲ್ಲಿ ಅಂದರೆ ಈ ತ್ರಿಭುಜ ABO ನಲ್ಲಿ tan 60 ಡಿಗ್ರಿ ಅಂದರೆ ಟ್ಯಾನ್ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗಿರುತ್ತೆ. ಇಲ್ಲಿ ಅಭಿಮುಖ ಅಂದರೆ AB, ಪಾರ್ಶ್ವ ಅಂದರೆ BO. ಹಾಗಾಗಿ tan 60 ಡಿಗ್ರಿ ಈಕ್ವಲ್ ಟು AB ಡಿವೈಡೆಡ್ ಬೈ BO ಅಂತೇಳಿ ಬರ್ಕೊಂಡಿದ್ದೀನಿ. tan 60 ಅಂದರೆ √3 ಈಕ್ವಲ್ ಟು ನಾ ಇಲ್ಲಿ AB ಅಂದರೆ AB ಅಂದರೆ ಹೈಟು, ಹಾಗಾಗಿ ನಾನು H ಅಂತೇಳಿ ತಗೊಂಡಿದ್ದೀನಿ. H ಡಿವೈಡೆಡ್ ಬೈ BO. ಇದು ಓರೆ ಗುಣಾಕಾರ ಮಾಡಿದಾಗ BO ಈಕ್ವಲ್ ಟು H ಡಿವೈಡೆಡ್ ಬೈ √3 ಆಗುತ್ತೆ. ಇದನ್ನ ನಾನು ಸಮೀಕರಣ 1 ಅಂತೇಳಿ ಪರಿಗಣಿಸಿದ್ದೀನಿ. ನೆಕ್ಸ್ಟ್ ಅದೇ ರೀತಿ ತ್ರಿಭುಜ COD ನಲ್ಲಿ ಅಂದರೆ ಈ ತ್ರಿಭುಜ COD ನಲ್ಲಿ tan 30 ಡಿಗ್ರಿ ಇಲ್ಲಿ ನೋಡಿ, ಟ್ಯಾನ್ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಈ ತ್ರಿಭುಜದಲ್ಲಿ ಅಭಿಮುಖ ಬಾಹು CD ಆಗುತ್ತಾ, ನೆಕ್ಸ್ಟ್ ಪಾರ್ಶ್ವ ಬಾಹು ಯಾವುದಾಗುತ್ತೆ ಅಂದ್ರೆ DO ಆಗುತ್ತದೆ. ಹಾಗಾಗಿ tan 30 ಡಿಗ್ರಿ ಈಕ್ವಲ್ ಟು CD ಡಿವೈಡೆಡ್ ಬೈ DO ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ tan 30 ಡಿಗ್ರಿ ಅಂದರೆ 1 ಡಿವೈಡೆಡ್ ಬೈ √3 ಈಕ್ವಲ್ ಟು ಇಲ್ಲಿ ನೋಡಿ CD ಅಂದರೆ ಹೈಟು ಎರಡು ಸೇಮ್ ಇದೆ, ಹಾಗಾಗಿ H ಅಂತೇಳಿ ತಗೊಂಡಿದ್ದೀನಿ ಡಿವೈಡೆಡ್ ಬೈ DO. ಇದು ಓರೆ ಗುಣಾಕಾರ ಮಾಡಿದಾಗ DO ಈಕ್ವಲ್ ಟು H ಇಂಟು √3 ಆಗುತ್ತದೆ. ಇದು ನಾನು ಸಮೀಕರಣ 2 ಅಂತೇಳಿ ಪರಿಗಣಿಸಿದ್ದೇನೆ. ನೆಕ್ಸ್ಟ್ ಫ್ರಮ್ 1 and 2 ಅಂದರೆ ಸಮೀಕರಣ 1 ಮತ್ತು 2ರಿಂದ ಇಲ್ಲಿ ನಾನು ಸಮೀಕರಣ 1 ಮತ್ತು 2 ಕೂಡಿಸಿದ್ದೇನೆ. ಹಾಗಾಗಿ BO ಪ್ಲಸ್ DO ಈಕ್ವಲ್ ಟು H ಡಿವೈಡೆಡ್ ಬೈ √3 ಪ್ಲಸ್ H √3 ಆಗುತ್ತದೆ. ಇವಾಗ BO ಪ್ಲಸ್ DO ಅಂದರೆ ಇಲ್ಲಿ ನೋಡಿ BO ಪ್ಲಸ್ DO ಅಂದ್ರೆ ಏನಾಯ್ತು, ಈ ರಸ್ತೆಯ ಅಗಲವಾಯಿತು. ಆ ರಸ್ತೆಯ ಅಗಲ ಎಷ್ಟು ಕೊಟ್ಟಿದ್ದಾರೆ 80 ಅಡಿ. ಹಾಗಾಗಿ ನಾನು ಇಲ್ಲಿ BO ಪ್ಲಸ್ DO ಅಂದ್ರೆ 80 ಅಂತೇಳಿ ಬರ್ಕೊಂಡಿದ್ದೀನಿ. ಈಕ್ವಲ್ ಟು ಇಲ್ಲಿ LCM ತೆಗೆದ್ರೆ ಏನಾಗುತ್ತೆ ಅಂದ್ರೆ H ಪ್ಲಸ್ ಇದು √3 ಇದಕ್ಕೆ ಗುಣಾಕಾರ ಆಗಿ H √3 ಇಂಟು √3 ಡಿವೈಡೆಡ್ ಬೈ
√3 ಆಗುತ್ತದೆ. ಇದು ಓರೆ ಗುಣಾಕಾರ ಮಾಡಿದಾಗ 80√3 H ಪ್ಲಸ್ H ಇಂಟು √3 ಇಂಟು √3 ಅಂದರೆ 3 ಆಗುತ್ತದೆ. ಇವಾಗ 80√3 H ಪ್ಲಸ್ 3H ಅಂದರೆ 4H ಆಗುತ್ತದೆ. ಇಲ್ಲಿ 4 1 4 20 80 ಆಗುತ್ತೆ. ಹಾಗಾಗಿ 80√3 H ಆಗುತ್ತೆ. ಆದ್ದರಿಂದ H 20√3 ಮೀಟರ್ ಆಗುತ್ತದೆ. ಅಂದರೆ ಎರಡೂ ಕಂಬಗಳ ಎತ್ತರ ಎಷ್ಟಾಯಿತು? 80√3 ಮೀಟರ್ ಆಗುತ್ತದೆ. ಇಲ್ಲಿ 3 in 1 ಅಂತ ಬರ್ತೀನಿ. ಅಂದರೆ ಈ H ಬೆಲೆಯನ್ನು ಸಮೀಕರಣ 1ರಲ್ಲಿ ಮತ್ತು 2ರಲ್ಲಿ ಆದೇಶಿಸಬೇಕು. ಆವಾಗ ನಮಗೆ BO ಮತ್ತು DO ಬೆಲೆಗಳು ದೊರೆಯುತ್ತವೆ. ಹಾಗಾಗಿ ಇಲ್ಲಿ ನಾನು ಸಮೀಕರಣ 1ರಲ್ಲಿ H ಬೆಲೆಯನ್ನು ಹಾಕುತ್ತಿದ್ದೇನೆ. ಮೊದಲು BO 20√3 ಡಿವೈಡೆಡ್ ಬೈ √3 ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ಈ √3 ಕ್ಯಾನ್ಸಲ್ ಆಗಿ BO 20 ಮೀಟರ್ ಆಗುತ್ತದೆ. ನೆಕ್ಸ್ಟು H ಬೆಲೆಯನ್ನು ಸಮೀಕರಣ 2ರಲ್ಲಿ ತುಂಬಿದಾಗ DO 20√3 ಇಂಟು √3 ಆಗುತ್ತದೆ. ಇಲ್ಲಿ DO 20 ಇಂಟು √3 ಅಂದರೆ 3 ಆಗುತ್ತದೆ. ಹಾಗಾಗಿ 20 ಇಂಟು 3 ಅಂದರೆ 60 ಆಗುತ್ತದೆ. ಅಂದರೆ DO 60 ಮೀಟರ್ ಆಯಿತು. ಇಲ್ಲಿ ನೋಡಬಹುದು ನೀವು BO ಅಂದರೆ ಎಷ್ಟು ಬಂತು? 20. DO ಅಂದರೆ ಎಷ್ಟು ಬಂತು? 60 ಬಂತು. 20 ಪ್ಲಸ್ 60 ಅಂದರೆ 80. ಅವರು ಎಷ್ಟು ಕೊಟ್ಟಿದ್ದಾರೆ? ಬಿಡಿ ಬೆಲೆ 80. ಹಾಗಾಗಿ ನಮ್ಮ ಆನ್ಸರ್ ಕರೆಕ್ಟ್ ಇದೆ. ಆದ್ದರಿಂದ ಎರಡೂ ಕಂಬಗಳ ಎತ್ತರ H 20√3 ಮೀಟರ್ ಆಗುತ್ತದೆ. ಅದೇ ರೀತಿ ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುಗಳಿಗಿರುವ ದೂರ 20 ಮೀಟರ್ ಮತ್ತು 60 ಮೀಟರ್ ಆಗಿದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 10 ಮುಕ್ತಾಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.